ಸಾಮಾನ್ಯವಾಗಿ ದೇವರಿಗೆ ಹಣ್ಣು ಕಾಯಿಯನ್ನ ನೈವೇದ್ಯ ಮಾಡ್ತಾರೆ. ಆದ್ರೆ ಈ ದೇವಸ್ಥಾನದಲ್ಲಿ ಮಧ್ಯವೇ ತೀರ್ಥ ಎಣ್ಣೆಯ ಮಹಾಪ್ರಸಾದವಂತೆ. ಅಂದಾಗೆ ಇದು ಭಕ್ತರ ಕಿಕ್ಕೇರಿಸೋ ಜಾತ್ರೆ. ಎಲ್ಲಿ ಅಂತ ಹೇಳ್ತೀವಿ, ಸ್ಟೋರಿ ನೋಡಿ. ಪ್ರಿಯ ವೀಕ್ಷಕರೇ, ಇದು ಅಂತಿಂತ ಜಾತ್ರೆಯಲ್ಲ, ಬೇರೆಲ್ಲೂ ನೋಡೋಕೆ ಸಿಗದ ಅಪರೂಪದ ಜಾತ್ರೆ. ಜನರನ್ನ ಕಿಕ್ಕೇರಿಸೋ ಜಬರ್ದಸ್ತ್ ಜಾತ್ರೆ. ಇಲ್ಲಿ ದೇವರಿಗೂ ಬೇಕು ವೆರೈಟಿ ಎಣ್ಣೆ, ವಿಸ್ಕಿ, ರಮ್ಮು, ಕಳ್ಪಟ್ಟಿಯ ತೀರ್ಥ, ಮಧ್ಯವೇ ಮಹಾಪ್ರಸಾದ. ಬಾಗಲಕೋಟೆಯಲ್ಲಿ ಕಿಕ್ಕೇರಿಸೋ ಎಣ್ಣೆ ಜಾತ್ರೆ. ಲಕ್ಷ್ಮೀ ರಂಗನಾಥ ಕನಕರಾಯನಿಗೆ ಎಣ್ಣೆಯೇ ನೈವೇದ್ಯ. ಇದು ಬಾಗಲಕೋಟೆ ಜಿಲ್ಲೆಯ ಗುಳ್ಳೇದಗುಡ್ಡ ತಾಲೂಕಿನ ಕೆಲವೆಡೆ ಗ್ರಾಮದ ಲಕ್ಷ್ಮೀ ರಂಗನಾಥ ಹಾಗೂ ಕನಕರಾಯ ದೇವಸ್ಥಾನದ ದೃಶ್ಯ. ಇಲ್ಲಿನ ರಂಗನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಬಳಿಕ ಜಾತ್ರೆ ನಡೆಯುತ್ತೆ. ಬರುವ ಭಕ್ತರು ತಮ್ಮ ಹರಕೆ ತೀರಿಸಲು ದೇವರಿಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಬಳಿಕ ಅದನ್ನೇ ತೀರ್ಥದಂತೆ ಸೇವಿಸಿ ಕಿಕ್ಕೇರಿಸಿಕೊಳ್ತಾರೆ. 600 ವರ್ಷಗಳ ಇತಿಹಾಸವಿರೋ ಈ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಜಾತ್ರೆಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು. ಹರಕೆ ತೀರಿಸಲು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮದ್ಯದ ಬಾಟಲಿ ತಂದು ಪೂಜೆ ಮಾಡಿಸಿದ್ರು. ಬಿರು ಬೇಸಿಗೆಯಲ್ಲೂ ದೇವರಿಗೆ ಮದ್ಯದ ನೈವೇದ್ಯ ಅರ್ಪಿಸಿ ಪುನೀತರಾದ್ರು. ಎಲ್ಲಾ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಇದ್ ಮಾಡ್ತಾರೆ, ಆದ್ರೆ ಈ ದೇವಸ್ಥಾನದಲ್ಲಿ ಸಾರ ಇದ್ ಮಾಡ್ತಾರೆ. ದೇವರಿಗೆ ನೈವೇದ್ಯ ಅಂದ್ರೆ ಅದೇ ಇವತ್ತು, ಅದೇ ಇಲ್ಲಿ ವಿಶೇಷ. ಕನಕರಾಯ ದೇವರಿಗೂ ಎಣ್ಣೆಯೇ ನೈವೇದ್ಯ. ಇಲ್ಲಿಗೆ ಬಂದ ಭಕ್ತರಿಗೆ ಸಾರಾಯಿಯೇ ತೀರ್ಥ. ಕನಕರಾಯ ದೇವಸ್ಥಾನದ ಮುಂದೆಯಂತೂ ಸಾರಾಯಿ ಪ್ಯಾಕೆಟ್ ಮಾರಾಟ ಜೋರಾಗಿತ್ತು. ಭಕ್ತರು ಕನಕರಾಯನಿಗೆ ಸಾರಾಯಿ ಅರ್ಪಿಸಿ ಅದನ್ನೇ ತೀರ್ಥವಾಗಿ ಸೇವಿಸಿದ್ರು. ಸರಿಯಾನೇ ಬೇಡ್ಕೊಂಡಿರ್ತಾರ್ರಿ ಇಲ್ಲಿ ಕೊಡೋದು. ನನಗೆ ಒಳ್ಳೇದಾಗಲಿ, ನನ್ನ ಮಕ್ಕಳಾಗಲಿ, ನಮ್ಮ ಸಂಸಾರದ ಏನ ಇದ್ರು ಪರಿಹಾರ ಆಗಲಿ ಅಂತಂದು ಇದನ್ನ ಮಾಡ್ಕೊಂಡಿರ್ತಾರ. ಅವ್ರಿಗೆ ಪ್ರೇಯರ್ ಆತಂದ್ರ ಅವ್ರಿಗೆ ಏನ್ ಬೇಡ್ಕೊಂಡಿರ್ತಾರ ಅದನ್ನ ನೈವೇದ್ಯ ತಂದು ಕೊಡ್ತಾರ್ರಿ. ನೈವೇದ್ಯ, ಕಣ್ಬೊಟ್ಟು, ಸೀರೆ, ಅವ್ರ ಏನ್ ಬೇಡ್ಕೊಂಡಿರ್ತಾರ ತಂದು ಕೊಡ್ತಾರ ಅವ್ರ ಕೈಲಾದಷ್ಟು. ಜಾತ್ರೆ ಬಂತೆಂದ್ರಿ ಸಾಕು, ದೇವಸ್ಥಾನದ ಆವರಣ, ಗರ್ಭಗುಡಿ ಎಲ್ಲೆಂದರಲ್ಲಿ ಎಣ್ಣೆ ಬಾಟಲಿಗಳೇ ರಾರಾಜಿಸುತ್ತವೆ. ಮಕ್ಕಳ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ವೈವಾಹಿಕ ಸಮಸ್ಯೆ, ಆಸ್ತಿ ವಿವಾದ, ಹೀಗೆ ಹಲವಾರು ಸಮಸ್ಯೆ ಎದುರಿಸೋ ಭಕ್ತರು ಎಣ್ಣೆ ಹರಕೆ ಈಡೇರಿಸಿದರೆ ಒಳ್ಳೆಯದಾಗುತ್ತದೆ ಅನ್ನೋದೇ ನಂಬಿಕೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸಾಮಾನ್ಯವಾಗಿ ದೇವರಿಗೆ ಹಣ್ಣು ಕಾಯಿಯನ್ನ ನೈವೇದ್ಯ ಮಾಡ್ತಾರೆ. ಆದ್ರೆ ಈ ದೇವಸ್ಥಾನದಲ್ಲಿ ಮಧ್ಯವೇ ತೀರ್ಥ ಎಣ್ಣೆಯ ಮಹಾಪ್ರಸಾದವಂತೆ. ಅಂದಾಗೆ ಇದು ಭಕ್ತರ ಕಿಕ್ಕೇರಿಸೋ ಜಾತ್ರೆ. ಎಲ್ಲಿ ಅಂತ ಹೇಳ್ತೀವಿ, ಸ್ಟೋರಿ ನೋಡಿ. ಪ್ರಿಯ ವೀಕ್ಷಕರೇ, ಇದು ಅಂತಿಂತ ಜಾತ್ರೆಯಲ್ಲ, ಬೇರೆಲ್ಲೂ ನೋಡೋಕೆ ಸಿಗದ ಅಪರೂಪದ ಜಾತ್ರೆ. ಜನರನ್ನ ಕಿಕ್ಕೇರಿಸೋ ಜಬರ್ದಸ್ತ್ ಜಾತ್ರೆ. ಇಲ್ಲಿ ದೇವರಿಗೂ ಬೇಕು ವೆರೈಟಿ ಎಣ್ಣೆ, ವಿಸ್ಕಿ, ರಮ್ಮು, ಕಳ್ಪಟ್ಟಿಯ ತೀರ್ಥ, ಮಧ್ಯವೇ ಮಹಾಪ್ರಸಾದ. ಬಾಗಲಕೋಟೆಯಲ್ಲಿ ಕಿಕ್ಕೇರಿಸೋ ಎಣ್ಣೆ ಜಾತ್ರೆ. ಲಕ್ಷ್ಮೀ ರಂಗನಾಥ ಕನಕರಾಯನಿಗೆ ಎಣ್ಣೆಯೇ ನೈವೇದ್ಯ. ಇದು ಬಾಗಲಕೋಟೆ ಜಿಲ್ಲೆಯ ಗುಳ್ಳೇದಗುಡ್ಡ ತಾಲೂಕಿನ ಕೆಲವೆಡೆ ಗ್ರಾಮದ ಲಕ್ಷ್ಮೀ ರಂಗನಾಥ ಹಾಗೂ ಕನಕರಾಯ ದೇವಸ್ಥಾನದ ದೃಶ್ಯ. ಇಲ್ಲಿನ ರಂಗನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಬಳಿಕ ಜಾತ್ರೆ ನಡೆಯುತ್ತೆ. ಬರುವ ಭಕ್ತರು ತಮ್ಮ ಹರಕೆ ತೀರಿಸಲು ದೇವರಿಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಬಳಿಕ ಅದನ್ನೇ ತೀರ್ಥದಂತೆ ಸೇವಿಸಿ ಕಿಕ್ಕೇರಿಸಿಕೊಳ್ತಾರೆ. 600 ವರ್ಷಗಳ ಇತಿಹಾಸವಿರೋ ಈ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಜಾತ್ರೆಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು. ಹರಕೆ ತೀರಿಸಲು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮದ್ಯದ ಬಾಟಲಿ ತಂದು ಪೂಜೆ ಮಾಡಿಸಿದ್ರು. ಬಿರು ಬೇಸಿಗೆಯಲ್ಲೂ ದೇವರಿಗೆ ಮದ್ಯದ ನೈವೇದ್ಯ ಅರ್ಪಿಸಿ ಪುನೀತರಾದ್ರು. ಎಲ್ಲಾ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಇದ್ ಮಾಡ್ತಾರೆ, ಆದ್ರೆ ಈ ದೇವಸ್ಥಾನದಲ್ಲಿ ಸಾರ ಇದ್ ಮಾಡ್ತಾರೆ. ದೇವರಿಗೆ ನೈವೇದ್ಯ ಅಂದ್ರೆ ಅದೇ ಇವತ್ತು, ಅದೇ ಇಲ್ಲಿ ವಿಶೇಷ. ಕನಕರಾಯ ದೇವರಿಗೂ ಎಣ್ಣೆಯೇ ನೈವೇದ್ಯ. ಇಲ್ಲಿಗೆ ಬಂದ ಭಕ್ತರಿಗೆ ಸಾರಾಯಿಯೇ ತೀರ್ಥ. ಕನಕರಾಯ ದೇವಸ್ಥಾನದ ಮುಂದೆಯಂತೂ ಸಾರಾಯಿ ಪ್ಯಾಕೆಟ್ ಮಾರಾಟ ಜೋರಾಗಿತ್ತು. ಭಕ್ತರು ಕನಕರಾಯನಿಗೆ ಸಾರಾಯಿ ಅರ್ಪಿಸಿ ಅದನ್ನೇ ತೀರ್ಥವಾಗಿ ಸೇವಿಸಿದ್ರು. ಸರಿಯಾನೇ ಬೇಡ್ಕೊಂಡಿರ್ತಾರ್ರಿ ಇಲ್ಲಿ ಕೊಡೋದು. ನನಗೆ ಒಳ್ಳೇದಾಗಲಿ, ನನ್ನ ಮಕ್ಕಳಾಗಲಿ, ನಮ್ಮ ಸಂಸಾರದ ಏನ ಇದ್ರು ಪರಿಹಾರ ಆಗಲಿ ಅಂತಂದು
ಇದನ್ನ ಮಾಡ್ಕೊಂಡಿರ್ತಾರ. ಅವ್ರಿಗೆ ಪ್ರೇಯರ್ ಆತಂದ್ರ ಅವ್ರಿಗೆ ಏನ್ ಬೇಡ್ಕೊಂಡಿರ್ತಾರ ಅದನ್ನ ನೈವೇದ್ಯ ತಂದು ಕೊಡ್ತಾರ್ರಿ. ನೈವೇದ್ಯ ಕಣ್ಬೊಟ್ಟು ಸೀರೆ ಅವ್ರ ಏನ್ ಬೇಡ್ಕೊಂಡಿರ್ತಾರ ತಂದು ಕೊಡ್ತಾರ ಅವ್ರ ಕೈಲಾದಷ್ಟು. ಜಾತ್ರೆ ಬಂತೆಂದ್ರೆ ಸಾಕು ದೇವಸ್ಥಾನದ ಆವರಣ, ಗರ್ಭಗುಡಿ ಎಲ್ಲೆಂದರಲ್ಲಿ ಎಣ್ಣೆ ಬಾಟಲಿಗಳೇ ರಾರಾಜಿಸುತ್ತವೆ. ಮಕ್ಕಳ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ವೈವಾಹಿಕ ಸಮಸ್ಯೆ, ಆಸ್ತಿ ವಿವಾದ ಹೀಗೆ ಹಲವಾರು ಸಮಸ್ಯೆ ಎದುರಿಸೋ ಭಕ್ತರು ಎಣ್ಣೆಯ ಹರಕೆ ಈಡೇರಿಸಿದರೆ ಒಳ್ಳೆಯದಾಗುತ್ತದೆ ಅನ್ನೋದೇ ನಂಬಿಕೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸಾಮಾನ್ಯವಾಗಿ ದೇವರಿಗೆ ಹಣ್ಣು ಕಾಯಿಯನ್ನ ನೈವೇದ್ಯ ಮಾಡ್ತಾರೆ. ಆದ್ರೆ ಈ ದೇವಸ್ಥಾನದಲ್ಲಿ ಮಧ್ಯವೇ ತೀರ್ಥ, ಎಣ್ಣೆಯ ಮಹಾಪ್ರಸಾದವಂತೆ. ಅಂದಾಗೆ ಇದು ಭಕ್ತರ ಕಿಕ್ಕೇರಿಸೋ ಜಾತ್ರೆ. ಎಲ್ಲಿ ಅಂತ ಹೇಳ್ತೀವಿ, ಸ್ಟೋರಿ ನೋಡಿ. ಪ್ರಿಯ ವೀಕ್ಷಕರೇ, ಇದು ಅಂತಿಂತ ಜಾತ್ರೆಯಲ್ಲ, ಬೇರೆಲ್ಲೂ ನೋಡೋಕೆ ಸಿಗದ ಅಪರೂಪದ ಜಾತ್ರೆ. ಜನರನ್ನ ಕಿಕ್ಕೇರಿಸೋ ಜಬರ್ದಸ್ತ್ ಜಾತ್ರೆ. ಇಲ್ಲಿ ದೇವರಿಗೂ ಬೇಕು ವೆರೈಟಿ ಎಣ್ಣೆ, ವಿಸ್ಕಿ, ರಮ್ಮು, ಕಳ್ಬಟ್ಟಿಯ ತೀರ್ಥ, ಮದ್ಯವೇ ಮಹಾಪ್ರಸಾದ. ಬಾಗಲಕೋಟೆಯಲ್ಲಿ ಕಿಕ್ಕೇರಿಸೋ ಎಣ್ಣೆ ಜಾತ್ರೆ. ಲಕ್ಷ್ಮೀ ರಂಗನಾಥ ಕನಕರಾಯನಿಗೆ ಎಣ್ಣೆಯೇ ನೈವೇದ್ಯ. ಇದು ಬಾಗಲಕೋಟೆ ಜಿಲ್ಲೆಯ ಗುಳ್ಳೇದಗುಡ್ಡ ತಾಲೂಕಿನ ಕೆಲವೆಡೆ ಗ್ರಾಮದ ಲಕ್ಷ್ಮೀ ರಂಗನಾಥ ಹಾಗೂ ಕನಕರಾಯ ದೇವಸ್ಥಾನದ ದೃಶ್ಯ. ಇಲ್ಲಿನ ರಂಗನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಬಳಿಕ ಜಾತ್ರೆ ನಡೆಯುತ್ತೆ. ಬರುವ ಭಕ್ತರು ತಮ್ಮ ಹರಕೆ ತೀರಿಸಲು ದೇವರಿಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಬಳಿಕ ಅದನ್ನೇ ತೀರ್ಥದಂತೆ ಸೇವಿಸಿ ಕಿಕ್ಕೇರಿಸಿಕೊಳ್ತಾರೆ. 600 ವರ್ಷಗಳ ಇತಿಹಾಸವಿರೋ ಈ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಜಾತ್ರೆಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು. ಹರಕೆ ತೀರಿಸಲು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮದ್ಯದ ಬಾಟಲಿ ತಂದು ಪೂಜೆ ಮಾಡಿಸಿದ್ರು. ಬಿರು ಬೇಸಿಗೆಯಲ್ಲೂ ದೇವರಿಗೆ ಮದ್ಯದ ನೈವೇದ್ಯ ಅರ್ಪಿಸಿ ಪುನೀತರಾದ್ರು. ಎಲ್ಲಾ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಇದ್ ಮಾಡ್ತಾರೆ, ಆದ್ರೆ ಈ ದೇವಸ್ಥಾನದಲ್ಲಿ ಸಾರ ಇದ್ ಮಾಡ್ತಾರೆ. ದೇವರಿಗೆ ನೈವೇದ್ಯ ಅಂದ್ರೆ ಅದೇ ಇಲ್ಲಿ ವಿಶೇಷ. ಕನಕರಾಯ ದೇವರಿಗೂ ಎಣ್ಣೆಯೇ ನೈವೇದ್ಯ. ಇಲ್ಲಿಗೆ ಬಂದ ಭಕ್ತರಿಗೆ ಸಾರಾಯಿಯೇ ತೀರ್ಥ. ಕನಕರಾಯ ದೇವಸ್ಥಾನದ ಮುಂದೆಯಂತೂ ಸಾರಾಯಿ ಪ್ಯಾಕೆಟ್ ಮಾರಾಟ ಜೋರಾಗಿತ್ತು. ಭಕ್ತರು ಕನಕರಾಯನಿಗೆ ಸಾರಾಯಿ ಅರ್ಪಿಸಿ ಅದನ್ನೇ ತೀರ್ಥವಾಗಿ ಸೇವಿಸಿದ್ರು. ಸರಿಯಾನ ಬೇಡ್ಕೊಂಡಿರ್ತಾರ್ರಿ ಇಲ್ಲಿ ಕೊಡೋದು. ನನ್ಗೆ ಒಳ್ಳೇದಾಗ್ಲಿ, ನನ್ನ ಮಕ್ಕಳಾಗ್ಲಿ, ನಮ್ಮ ಸಂಸಾರದ ಏನ ಇದ್ರು ಪರಿಹಾರ ಆಗ್ಲಿ ಅಂತಂದು ಇದನ್ನ ಮಾಡ್ಕೊಂಡಿರ್ತಾರ. ಅವ್ರಿಗೆ ಪ್ರೇಯರ್ ಆತಂದ್ರ ಅವ್ರಿಗೆ ಏನ್ ಬೇಡ್ಕೊಂಡಿರ್ತಾರ ಅದನ್ನ ನೈವೇದ್ಯ ತಂದು ಕೊಡ್ತಾರ್ರಿ. ನೈವೇದ್ಯ ಕಣ್ಬೊಟ್ಟು ಸೀರೆ ಅವ್ರ ಏನ್ ಬೇಡ್ಕೊಂಡಿರ್ತಾರ ತಂದು ಕೊಡ್ತಾರ ಅವ್ರ ಕೈಲಾದಷ್ಟು. ಜಾತ್ರೆ ಬಂತೆಂದ್ರೆ ಸಾಕು ದೇವಸ್ಥಾನದ ಆವರಣ, ಗರ್ಭಗುಡಿ ಎಲ್ಲೆಂದರಲ್ಲಿ ಎಣ್ಣೆ ಬಾಟಲಿಗಳೇ ರಾರಾಜಿಸುತ್ತವೆ. ಮಕ್ಕಳ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ವೈವಾಹಿಕ ಸಮಸ್ಯೆ, ಆಸ್ತಿ ವಿವಾದ ಹೀಗೆ ಹಲವಾರು ಸಮಸ್ಯೆ ಎದುರಿಸೋ ಭಕ್ತರು ಎಣ್ಣೆಯ ಹರಕೆ ಈಡೇರಿಸಿದರೆ ಒಳ್ಳೆಯದಾಗುತ್ತದೆ ಅನ್ನೋದೇ ನಂಬಿಕೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.